ಹರಪನಹಳ್ಳಿ ತಾಲೂಕು ಸರ್. ಇವರು ಹೆಸರು ಕೇಳೋಣ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನೇಮಾ ನಾಯ್ಕ್ ಡಿ. ಹಾಂ ಸರ್. ಬಾಪೂಜಿ ನಗರ. ಹಾಂ ಸರ್. ನಾವು ರೈತಾಪಿ ಇದರಿಂದ ಜೀವನ ಮಾಡ್ತಾ ಇದ್ದೀವಿ. ಹಾಂ ಸರ್. ನಾವು ಆಲ್ರೆಡಿ ಈಗ ಅಡಿಕೆ ತೋಟ, ಕಾಫಿ, ತೆಂಗು ಅವನ್ನೆಲ್ಲ ಮಾಡಿದ್ದೀವಿ. ಆದರೆ ನಾವು ಈ ಹಿಂದೆ ಹಳೆ ಮಾಡಲ್ನಲ್ಲಿರ್ತಕ್ಕಂಥ ಮೋಟ್ರನ್ನ ಇದು ಸ್ಟಾರ್ಟ್ರು ಅವನ್ನೆಲ್ಲ ತಂದಿದ್ವಿ. ಆದರೆ ನಮಗೆ ಯಾಕೋ ಹಿಡಿಸ್ಲಿಲ್ಲ. ಹಂಗಾಗಿ ನಾವು ಯೂಟ್ಯೂಬ್ ನೋಡಿದ್ವಿ. ಹಾಂ ಸರ್. ಚೆನ್ನಳ್ಳಿ ತಾಂಡದ ಬಸವರಾಜ್ ನಾಯ್ಕ್ ಅಂತೇಳಿ. ಹಾಂ ಸರ್. ಅವ್ರು ಕೇಳಿದ್ವಿ. ಇಲ್ಲ ಯೂಟ್ಯೂಬ್ನಲ್ಲಿ ಅದರಲ್ಲಿ ನಂಬರ್ ಕೂಡ ಇತ್ತು. ಫೋನ್ ಮಾಡಿದಾಗ ಅಟ್ಟ ಟೈಮಿಗೆ ಬಂದು ಅವರೇ ಕುಂದ್ರಿಸಿದ್ರು. ಇದನ್ನು ನೋಡ್ಲಿದಕ್ಕಾಗಿ ಭಾಳ ಅನುಕೂಲ ಆಯಿತು. ಯಾಕಂತಂದ್ರೆ ಲೈನು ಎಷ್ಟಿದೆ ಅಂತೇಳಿ ಒಂದೊಂದು ಲೈನು ಸಹಿತ ತೋರಿಸ್ತಾರ. ಅದ್ರ ಜೊತೆಗೆ ಪ್ರತಿಯೊಂದು ಇದೇನೋ ಸ್ಟಾರ್ಟರ್ನಲ್ಲಿ ಎಲ್ಲ ಈಗೇನು ಟೆಕ್ನಾಲಜಿ ಪ್ರಕಾರ ಇದು ಮಾಡಿದ್ದಾರೆ. ಇದನ್ನು ಸುಡೋದು ಕಷ್ಟ. ಇದು ಏನಪ್ಪ ಅಂತಂದ್ರೆ ಸ್ಟಾರ್ಟ್ರು, ಮೋಟ್ರು, ಪಂಪು ಏನಾರು ಇದಾತಂತಂದ್ರೆ ಯಾವುದೇ ಕಾರಣಕ್ಕೂ ಅದು ಸುಡಲ್ಲ. ಇದು ಒಳ್ಳೆ ಟೆಕ್ನಾಲಜಿ ಮಾಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಉದ್ಭವ, ಒಳ್ಳೆ ಈ ನಮ್ಮನ್ನು ಇದು ಮಾಡಿರ್ತಕ್ಕಂಥ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇಂಥದ ಸ್ಟಾರ್ಟರ್ ತಗೊಂಡು ಮುಂದಿನ ದಿನಗಳಲ್ಲಿ ಅನಾಹುತ ಆಗಿಲ್ದಂಗೆ ಕಾಪಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೀನಿ. ಸರ್ ನಮಸ್ತೆ. ಇದು ವಿಜಯನಗರ ಡಿಸ್ಟ್ರಿಕ್ಟ್ ಹರಪನಹಳ್ಳಿ ತಾಲೂಕು ಉದಗಟ್ಟಿ ತಾಂಡ ಸರ್. ಸರ್ ಇದು ಸ್ಟಾರ್ಟರ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇವತ್ತು. ಸರ್ ನೋಡಿ, ಆಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. 13 ಸರ್. ಒಂದು ತಿಂಗಳ ಈ ಒಂದು ವಾರದಲ್ಲಿ ಎರಡು ಸರಿ ಏನೋ ಮೋಟ್ರ್ ವೈಂಡಿಂಗ್ ಹೋಗಿದೆ ಅಂತೆ. ಅವ್ರು ನಿನ್ನೆ ಕಸ್ಟಮರ್ನಿಗೆ ಕಾಲ್ ಮಾಡಿ ಸರ್ ಈ ಟೈಪ್ ಎಲ್ಲ ಹಾಕಿದ್ದಾರೆ. ಟೋಟಲ್ ನೋಡಿ, ಒಂದು ವರ್ಷಕ್ಕೆ 2-3 ಸರಿ ಫೀಸ್ ಚೇಂಜ್ ಮಾಡ್ತೀರಾ, ಸ್ಟಾರ್ಟರ್ಗಳು ಚೇಂಜ್ ಮಾಡ್ತೀರಾ ನೀವು. ಇವೆಲ್ಲ ರಿಲೇಗಳೆಲ್ಲ ಬಿಸಿ ಆಗಿ ಸುಡೋದು. ಇವೆಲ್ಲ ಟೋಟಲಿ ಏನು ವರ್ಕ್ ಅಂದರೆ ಒಂದು ವರ್ಷ ಅಷ್ಟೇ ನೀವು ವರ್ಕ್ ಮಾಡ್ಬೋದು ಅಷ್ಟೇ. ಆದರೆ ನೋಡಿ ಸರ್, ಇದು ನಮ್ಮ ಡಿಜಿಟಲ್ ಇದೆಲ್ಲ ಪ್ರತಿಯೊಂದು ಲೈವ್ ಆಗಿ ತೋರಿಸುತ್ತೆ. ಎಷ್ಟು ಆಮ್ಸ್ ಇದೆ, ಏನಿದೆ, ಅಪ್ ಟು ಡೇಟ್ ತೋರಿಸುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಮೋಟ್ರ್ ಸುಡೋಕ್ಕೆ ಬಿಡಲ್ಲ. ಇದು ಕೂಡ ನಾವು ಸಿಬಾಸ್ ಕಂಪನಿದೆ ಕ್ವಾಲಿಟಿ ಹಾಕಿದ್ದೀವಿ. ಮತ್ತು ಇವೆಲ್ಲ ಸಾಲಿಡ್ ವೈರ್ಗಳು ಸರ್ ನಿಮಗೆ ಹಾಕಿರೋದು ನಾವೆಲ್ಲ. ಸರ್ ನೋಡಿ, ವಿ ಗಾರ್ಡ್ ಕಂಪನಿಂದ ನಾನು MCB ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಇದು ಬಿಸಿ ಆಗಲ್ಲ, ಸುಡಲ್ಲ, ಏನು ಇದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಸರ್. ಆ್ಯಕ್ಚುಲಿ ಇವ್ರು ಅಡಿಕೆ ತೋಟ ಇದೆ ಸರ್. ಇಲ್ಲಿ ನೋಡಿ ಎಲ್ಲ ಪಾಪ ಒಣಗ್ತಾ ಇದೆ ನೀರಿಲ್ದಾಗೆ. ಇವಾಗಿನ ವಾತಾವರಣ ಕರೆಂಟ್ ನೋಡಿದ್ರೆ ಭಾಳ ಕಷ್ಟ ಇದೆ. ಹಾಗಾಗಿ ಕಸ್ಟಮರ್ ನನಗೆ ನಿನ್ನೆ ಕಾಲ್ ಮಾಡಿದರು. ನಿನ್ನೆ ಸ್ವಲ್ಪ ಆ ಕಡೆ ಪಾರ್ಸಲ್ ಇದ್ವಲ್ಲ, ಹಾಗಾಗಿ ನಾನು ಕಸ್ಟಮರ್ ಫೋನ್ ಮಾಡಿ ಸರ್ ಕಸ್ಟಮರ್ ಪ್ಲೇಸಿಗೆ ನಾನೇ ಇಲ್ಲಿ ಹತ್ತಿರ ಆಗುತ್ತೆ ಸರ್. ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಬರೋದಾಯಿತು ಮತ್ತು ಹೋಗಿ ಬರೋದಾಯ್ತು ಅಂತೇಳಿ ನಾನು ಒಂದು ಇನ್ಸ್ಟಾಲ್ ಮಾಡೋದು ನಾನು ಅರ್ಜೆಂಟಿಗೆ ನಾನು ಬಂದೆ ಸರ್. ಸರ್ ತುಂಬ ಚೆನ್ನಾಗಿದೆ. ಎಲ್ಲ ರೈತರಲ್ಲಿ ಬೇಡ್ಕೊಳ್ಳೋದೇನು ಗೊತ್ತಾ, ಇಂಥ ಸ್ಟಾರ್ಟರ್ಗಳು ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ಒಳ್ಳೆ ಸ್ಟಾರ್ಟರ್ ಬೇಕಾದ್ರೆ ಹಾಕೊಳ್ಳಿ, ಫ್ಯೂಂಟ್ರೆಲ್ಲ ಹಾಕೊಂಡು ಮಾಡ್ಕೊಳ್ಳಿ, ಬೇಡನಲ್ಲ. ಸುಮ್ಮನೆ ರೈತರಿಗೆಲ್ಲ ಅನ್ಯಾಯ ಆಗೋದು ಬೇಡ ಅಂತೇಳಿ ಸರ್. ಬೇರೆ ಏನಿಲ್ಲ ಇದರಲ್ಲಿ ಸರ್. ಇದರಲ್ಲಿ ನೋಡಿರಿ, ನಾನು ಪೂರಾ ಆಮ್ಸ್ ಎಲ್ಲ ರೆಡಿ ಇದೆ. ನಿಮಗೆ 20 ಆಮ್ಸು ನಾನು ಅಂಡರ್ ಲೋಡ್ ಸರ್. ನೋಡಿ ಸರ್, ನಾನು ಆ್ಯಕ್ಚುಲಿ ನಿಮಗೆ ಕಡಿಮೆ ಆಮ್ಸ್ ಮಾಡ್ತೀನಿ ಸರ್. ಇಲ್ಲಿ ಒಂದೇ ಸೆಕೆಂಡು 15 ಆಮ್ಸ್ ಇದೆಯಲ್ಲ ಸರ್. ಈಗ ನಾನು ನೋಡಿರಿ, ಈಗ 14 ಇದೆಯಲ್ಲ, ನಾನು ಆ್ಯಕ್ಚುಲಿ 12 ಆಮ್ಸ್ ಮಾಡ್ತೀನಿ ಸರ್. ನೋಡಿದ್ರಿ ಓವರ್ಲೋಡ್ ಅಂತ ಬಂತು. ಈಗ ಮೋಟ್ರ್ ಆಫ್ ಆಗುತ್ತೆ. ಈಗ ಆಮ್ಸ್ ಏನಾರ ಕಡಿಮೆ ಆದರೂ ಆಫ್ ಆಗುತ್ತೆ. ನಿಮಗೆ ಜಾಸ್ತಿ ಇಲ್ಲಿ ನೋಡಿ, ಇದಕ್ಕೆ ನಾನು 15 ಲೆಕ್ಕಕ್ಕಿದೆ, ಇಲ್ಲಿ ಓವರ್ಲೋಡ್ ಅಂತ ಬರ್ತಾಯಿದೆ ನಿಮಗೀಗ. ಸ್ವಲ್ಪ ನೀಟಾಗಿ ನೋಡಿ ಸರ್. ಲಾಂಗ್ ವೀಡಿಯೋ ಆದರೂ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಇವಾಗ ನಿಮ್ಮ ಮೋಟ್ರ್ ಇದು ಆಫ್ ಆಗುತ್ತೆ. ಇದು ಈ ನಡೀತಿರೋ ಮೋಟ್ರ್ ಆಫ್ ಆಗುತ್ತೆ. ಆಮೇಲೆ ನಿಮಗೆ ಆಮ್ಸು ತಗೊಂಡಂಗೆಲ್ಲ ಓವರ್ಲೋಡ್ ಅಂತ ಬಂದುಬಿಡುತ್ತೆ ಸರ್. ಇಲ್ಲಿಗೆ ಲೋ ಇದಾದರೆ ಒಂದು ಸೆಕೆಂಡು ಸರ್, ಎಷ್ಟು ಆಮ್ಸ್ ಇದೆ ನೀವು ಆ ಲೆವೆಲಿಗೆ ಸೆಟ್ ಮಾಡ್ಕೋಬೋದು. ನಿಮಗೆ ಒಂದು 20 ಆಮ್ಸ್ ನಾನು ಮಾಡಿರ್ತೀನಿ ಸರ್. ಹಾಗೆಯೇ ಒಂದು ಡಿವಲ್ ನಾನು ಒಂದು MCB ಆಫ್ ಮಾಡ್ತೀನಿ ಸರ್. ಇಲ್ಲಿಗೆ ಎಲ್ಲೋ ಒಂದು ಡಿವಲ್ ಬಿತ್ತು ಅನ್ಕೊಳ್ರಿ, ವಿತಿನ್ ಸೆಕೆಂಡಲ್ಲಿ ಆಫ್ ಆಗುತ್ತೆ. ನೋಡಿ ಸರ್, ನಾನು ತೋರಿಸ್ತೀನಿ. ಒಂದು ಆಫ್ ಮಾಡಿದ್ದೀನಿ ನಾನೀಗ. ಸೆಟ್ ಡೌನ್ ಆಯ್ತು ಸರ್. ಈಗ ಸೆಟ್ ಡೌನ್ ಆಗಿಬಿಡ್ತು, ಆಫ್ ಆಗಿಬಿಡ್ತು. ನಿಮಗೆ 2 ಪೇಸ್ ಅಂತ ಬಂದುಬಿಡುತ್ತೆ ಅಲ್ಲಿಗೆ. ಮತ್ತು ನಿಮಗೆ ಮತ್ತೆ ನಾನು ರಿಟರ್ನ್ ಆನ್ ಮಾಡಿದ್ರೆ ಒಂದು ಕೇಬಲ್ ಏನಾದ್ರು ಓಪನ್ ಅಂದರೆ ಕೇಬಲ್ ಓಪನ್ ಅಂತ ಬರುತ್ತೆ. ಸೊ ರೈತರಿಗೆ ಒಳ್ಳೆ ಸ್ಟಾರ್ಟರ್ಸ್ ಇದು, ತುಂಬ ಚೆನ್ನಾಗಿದೆ. ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮಗೆ ಇದಾಗಲ್ಲ. ಲೋ ವೋಲ್ಟೇಜಿಗೆ ಅದಕ್ಕೆ ಇದಕ್ಕೆ ಟೋಟಲ್ ಏನು ಬರಲ್ಲ ಸರ್.